ಗೆಳೆಯರೇ, ವೆಲ್ಕಮ್ ಟು ಮುರಳೀಸ್ ಇನ್ಫೋವ್ಯೂ. ಗೆಳೆಯರೇ, ಇದು ನಮ್ಮ 3ನೇ ವಿಡಿಯೋ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೇ, ಇವತ್ತು ನಾವು ಹಿಸ್ಟ್ರಿ ಆಫ್ ಇಂಡಿಯಾ ಪಾರ್ಟ್ 2 ಅಂದರೆ ಭಾರತದ ಇತಿಹಾಸ ಭಾಗ 2 ಮಾಡ್ತಿದ್ದೀವಿ. ಅದರಲ್ಲಿ ಇವತ್ತು ನಾವು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಬಗ್ಗೆ ಮಾಡ್ತಾಯಿದ್ದೀವಿ. ಇವತ್ತು ನಾವು ಅವರ ಬಗ್ಗೆ ಹೇಳಲು ಹೊರಟಿದ್ದೀವಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ. ಗೆಳೆಯರೇ, ಈಗ ನೋಡೋಣ ನಾವು ಭೀಮರಾವ್ ಅವರ ಹಿಸ್ಟ್ರಿಯನ್ನು. ಹೂ ಆರ್ ದ ಪೇರೆಂಟ್ಸ್ ಆಫ್ ಡಾಕ್ಟರ್ ಭೀಮರಾವ್ ಅಂದರೆ ಅವರ ಭೀಮರಾವ್ ಅವರ ತಂದೆ ತಾಯಿಯ ಹೆಸರೇನು? ರಾಮ್ಜಿ ಸಕ್ಪಾಲ್ ಅಂಡ್ ಭೀಮಾಬಾಯಿ ಅಂದರೆ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಎನ್ನುವರು. ವಾಟ್ ಈಸ್ ದ ಫಸ್ಟ್ ನೇಮ್ ಆಫ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್? ಭೀಮರಾವ್ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊದಲ ಹೆಸರೇನು? ಭೀಮರಾವ್. 3ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ನೇಮ್ ಆಫ್ ಭೀಮರಾವ್ ಅಂದರೆ ಭೀಮರಾವ್ ರವರ ಪೂರ್ತಿ ನಾಮಧೇಯ ಏನು? ಭೀಮರಾವ್ ರಾಮ್ಜಿ ಅಂಬೇಡ್ಕರ್. 4ನೇ ಪ್ರಶ್ನೆ, ಹೂ ಗೇವ್ ದ ನೇಮ್ ಆಫ್ ಅಂಬೇಡ್ಕರ್? ಭೀಮಾಸ್ ಟೀಚರ್ ಗೇವ್ his surname to ಭೀಮಾ ಆಸ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. 5ನೇ ಪ್ರಶ್ನೆ ನೋಡೋಣ ಗೆಳೆಯರೇ. ವೆನ್ ಅಂಡ್ ವೇರ್ ಡಿಡ್ ಭೀಮರಾವ್ ಅಂಬೇಡ್ಕರ್ ಬಾರ್ನ್ ಅಂದರೆ ಭೀಮರಾವ್ ಅಂಬೇಡ್ಕರ್ ಎಲ್ಲಿ ಮತ್ತು ಯಾವಾಗ ಜನಿಸಿದ್ರು ಅಂತ. ಭೀಮರಾವ್ ಅಂಬೇಡ್ಕರ್ ಬಾರ್ನ್ ಇನ್ ಮಿಲಿಟರಿ ಕ್ಯಾಂಪ್ ಆಫ್ ಸೆಂಟ್ರಲ್ ಪ್ರಾವಿನ್ಸ್ ಆಫ್ ಮೆಹೋ ಅಟ್ 14th April 1891 ಅಂದರೆ ಭೀಮರಾವ್ ಮಿಲಿಟರಿ ಶಿಬಿರದ ಸೆಂಟ್ರಲ್ ಪ್ರಾವಿನ್ಸ್ ಆಫ್ ಮೆಹೋ ಅಂದರೆ ಬ್ರಿಟಿಷ್ ಭಾರತದ ಮೆಹೋ ಎಂಬ ಪ್ರದೇಶದಲ್ಲಿ 14 ಏಪ್ರಿಲ್ 1891 ಜನಿಸಿದರು. 6ನೇ ಪ್ರಶ್ನೆ, ಹೂ ಈಸ್ ದ ಸ್ಕಲ್ಪ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತ ಸಂವಿಧಾನದ ಶಿಲ್ಪಿ ಯಾರು? ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. 7ನೇ ಪ್ರಶ್ನೆಯನ್ನು ನೋಡೋಣ. ಹೌ ಮೆನಿ ಚಿಲ್ಡ್ರನ್ಸ್ ವರ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಹ್ಯಾವಿಂಗ್ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಮಕ್ಕಳಿದ್ದರು ಅಂತ ಅರ್ಥ. ಹಿ ವಾಸ್ ಹ್ಯಾವಿಂಗ್ 5 ಚಿಲ್ಡ್ರನ್ಸ್ ಅಂದರೆ ಅವರಿಗೆ 5 ಜನ ಮಕ್ಕಳಿದ್ರು. ಅವರು ಯಶವಂತ್, ಗಂಗಾಧರ್, ರಮೇಶ್, ಹಿಂದೂ ಮತ್ತು ರಾಜರತ್ನ. 8ನೇ ಪ್ರಶ್ನೆಯನ್ನು ನೋಡೋಣ. ಹೂ ಆರ್ ದ ವೈಫ್ಸ್ ಆಫ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್? ರಾಮಾಬಾಯಿ ಅಂಬೇಡ್ಕರ್ ಅಂಡ್ ಸಾವಿತ್ರಿಬಾಯಿ ಅಂಬೇಡ್ಕರ್ ಆರ್ ದ ವೈಫ್ಸ್ ಆಫ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಂದರೆ ಡಾಕ್ಟರ್ ಭೀಮರಾವ್ ರವರ ಪತ್ನಿಯರು ಯಾರ್ಯಾರು ಅಂತ ಅರ್ಥ. ರಾಮಾಬಾಯಿ ಅಂಬೇಡ್ಕರ್ ಮತ್ತು ಸಾವಿತ್ರಿಬಾಯಿ ಅಂಬೇಡ್ಕರ್ ಅವರು ಡಾಕ್ಟರ್ ಭೀಮರಾವ್ ರವರ ಧರ್ಮಪತ್ನಿಯರಾಗಿದ್ದರು. 9ನೇ ಪ್ರಶ್ನೆ, ವೆನ್ ಅಂಡ್ ವೇರ್ ಡಿಡ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಡೈಡ್ ಅಂದರೆ ಯಾವಾಗ ಮತ್ತೆ ಎಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರು ಸತ್ತಿದ್ದು? ಉತ್ತರ 6th December 1965 ಇನ್ ಡೆಲ್ಲಿ ಅಂದರೆ 6 ಡಿಸೆಂಬರ್ 1956 ದೆಹಲಿಯ ಅವರ ನಿವಾಸದಲ್ಲಿ ಅವರು ಮರಣವನ್ನು ಅಪ್ತಾರೆ. ಗೆಳೆಯರೇ, 10ನೇ ಪ್ರಶ್ನೆಯನ್ನು ನಾವೀಗ ನೋಡೋಣ. ವಿಚ್ ಈಸ್ ದ ಫೇಮಸ್ ಅವಾರ್ಡ್ ದಟ್ ಗಿವನ್ ಬೈ ಗವರ್ನಮೆಂಟ್ ಟು ಡಾಕ್ಟರ್ BR ಅಂಬೇಡ್ಕರ್ ಆಫ್ಟರ್ ಹಿಸ್ ಡೆತ್ ಅಂದರೆ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಸತ್ತ ನಂತರ ಅವರಿಗೆ ಯಾವ ಪ್ರಸಿದ್ಧ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಅವರಿಗೆ ನೀಡಿದೆ? ಆ ಪ್ರಶಸ್ತಿಯ ಹೆಸರು ಯಾವುದು ಅಂತ ಅರ್ಥ. ಭಾರತ ರತ್ನ ಅವಾರ್ಡ್ ಅಂದರೆ ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ ಅವರಿಗೆ ಅವರು ಸತ್ತ ನಂತರ. ಗೆಳೆಯರೇ, ಭಾರತ ರತ್ನ ಪ್ರಶಸ್ತಿ ಎನ್ನುವುದು ಭಾರತದಲ್ಲಿ ದೊಡ್ಡ ಪ್ರಶಸ್ತಿ. ಅದು ಉನ್ನತ ಮಟ್ಟದ ಪ್ರಶಸ್ತಿ. ಆ ಪ್ರಶಸ್ತಿಯನ್ನು ಪಡೆಯಲು ತುಂಬಾ ಸಾಧನೆ ಮತ್ತು ಪರಿಶ್ರಮ ಬೇಕು. ಗೆಳೆಯರೇ, ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಇನ್ನೂ ಮಹಾನ್ ಸಾಧಕರ ಬಗ್ಗೆ ತಿಳಿಸ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇರಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.